ನಮಸ್ತೆ, ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ಥಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ರುಚಿಯಾದ ಖಾರ ಹಾಗೂ ಚಪ್ಪೆಯಾದ ಅನಿಲ್ ಶಾವಿಗೆ ಅಥವಾ ಅಕ್ಕಿ ಶಾವಿಗೆಯನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಇದು ನೋಡಿ, ಅನಿಲ್ ಶಾವಿಗೆ ಅಂತೇಳಿ ಅಕ್ಕಿಯ ವರ್ಮಿಸೆಲ್ಲೆ ಇದು ಅಂಗಡಿಗಳಲ್ಲಿ ಸಿಗ್ತದೆ. ನಾನಿವತ್ತು ಅರ್ಧ kg ವರ್ಮಿಸೆಲ್ಲೆಯನ್ನು ಉಪಯೋಗಿಸಿಕೊಂಡು ಮಾಡ್ತಾ ಇದ್ದೇನೆ. ರವೆಯದ್ದಲ್ಲ, ಇದು ಅಕ್ಕಿಯಿಂದ ಮಾಡೋದು. ಇದಕ್ಕೆ 1 ಕಪ್ ಟೊಮೆಟೊ, 1 ಕಪ್ ಈರುಳ್ಳಿ ಹಾಗೂ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕ್ಯಾಪ್ಸಿಕಮ್ ಬೇಕಾದರೂ ಹಾಕ್ಕೊಳ್ಬೋದು. ಮೊದಲಿಗೆ ಇಲ್ಲಿ ನೀರು ಕುದಿಯಲಿಕ್ಕೆ ಇಟ್ಟು ಅದಕ್ಕೆ ಶಾವಿಗೆಯನ್ನು ಹಾಕ್ಕೊಂಡು ಮೆತ್ತಗೆ 1 ರಿಂದ 2 ನಿಮಿಷ ಬೇಯಿಸಿದರೆ ಸಾಕಾಗ್ತದೆ. ಕುದಿಯುವ ನೀರಿಗೆ ಹಾಕಿ 2 ನಿಮಿಷ ಹಾಗೆ ಮುಚ್ಚಿಡಿ. ಮುಚ್ಚಳ ತೆಗೆದು ನಂತರ ನೀರು ಸೋಸಿ ಅದಕ್ಕೆ ಮೇಲಿಂದ ತಣ್ಣಗಿನ ನೀರು ಹಾಕ್ಕೊಳ್ಳಿ. ಈಗ ನಾನಿಲ್ಲಿ ಸೇವಗೆಯನ್ನು ರೆಡಿ ಮಾಡಿಕೊಂಡು ಒಗ್ಗರಣೆಗೆ ಇಟ್ಕೊಂಡಿದ್ದೇನೆ. ಇದಕ್ಕೆ ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಹಾಗೆಯೇ ಹಸಿಮೆಣಸು ಬೇಕು ಅಂತಾದರೆ ಹಸಿಮೆಣಸು ಹಾಕ್ಕೊಳ್ಬೋದು. ಹಾಕಿ ಸಾಸಿವೆ ಸರಿಯಾಗಿ ಸಿಡಿಯುವವರೆಗೆ ಅದನ್ನು ಹುರಿದು 1 ಹಿಡಿಯಷ್ಟು ನೆಲಕಡಲೆಯನ್ನು ಹಾಕಿ ಅದನ್ನು ಕೂಡ ಫ್ರೈ ಮಾಡಬೇಕು. ಬೇರೆ ಏನನ್ನು ಹಾಕೋ ಮೊದಲು ನೆಲಕಡಲೆ ಬೀಜ ಕರೆಕ್ಟಾಗಿ ಫ್ರೈ ಆಗಿದೆ ಅಂತ ಹೇಳ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. ಅಷ್ಟೊತ್ತಿಗೆ ಇಲ್ಲಿ ನೋಡಿ, ನೀರು ಕುದಿಯಲಿಕ್ಕೆ ಶುರುವಾಯಿತು. ಇದಕ್ಕೆ ನೋಡಿ, ಈ ಅಕ್ಕಿ ಶಾವಿಗೆಯನ್ನು ಹಾಕಿ ನೀರು ಕುದಿದಿದೆ, ಅದನ್ನು ಆಫ್ ಮಾಡಿದ್ದೇನೆ ನಾನು. ಗ್ಯಾಸನ್ನು ಆಫ್ ಮಾಡಿ 2 ನಿಮಿಷಗಳ ಕಾಲ ಅದನ್ನು ಹಾಗೆಯೇ ಮುಚ್ಚಿಡಿ. ಅದು ಬೇಯ್ತದೆ. ನಂತರ ಅದನ್ನು ಪೂರ್ತಿಯಾಗಿ ನೀರು ತೆಗೆದು ಸೋಸಿ ತಣ್ಣೀರನ್ನು ಹಾಕ್ಕೊಳ್ಬೇಕು. ಈಗ ನೋಡಿ, ಇದಕ್ಕೆ ನೆಲಕಡಲೆ ಕಂಪ್ಲೀಟ್ ಫ್ರೈ ಆದ ನಂತರ ಅದಕ್ಕೆ ನೀರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನೀರುಳ್ಳಿಯನ್ನು ತೆಳ್ಳಗೆ ಸ್ಲೈಸ್ ಮಾಡ್ಕೊಂಡಿದ್ದೇನೆ. ಸ್ಲೈಸ್ ಮಾಡಿ ಅದನ್ನು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೆ ಅದನ್ನು ಫ್ರೈ ಮಾಡಿಕೊಳ್ತಾ ಇದ್ದೇನೆ. ನಂತರ ಅದಕ್ಕೆ ಟೊಮೆಟೊ, ಇದೆಲ್ಲ ತರಕಾರಿಗಳು ನಿಮ್ಮ ಆಪ್ಷನ್ನು. ಬಟಾಣಿ ಇದ್ದರೆ ಬಟಾಣಿ ಹಾಕ್ಕೊಳ್ಬೋದು, ಕ್ಯಾಪ್ಸಿಕಮ್ ಬೇಕು ಅಂತಂದರೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ಬೋದು, ಅಥವಾ ಬೀನ್ಸ್ ಬೇಕಾದರೆ ಸಣ್ಣದಾಗಿ ಹೆಚ್ಚಿ ಬೀನ್ಸನ್ನು ಕೂಡ ಹಾಕ್ಕೊಳ್ಬೋದು. ತರಕಾರಿ ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇದೆ ಅದನ್ನು ಹಾಕ್ಕೊಂಡು ಟೇಸ್ಟಿಯಾಗಿ ಇನ್ನೂ ಹೆಲ್ದಿಯಾಗಿ ಮಾಡಿಕೊಳ್ಬೋದು. ಇದನ್ನು ಈಗ ಟೊಮೆಟೊ ಮೆತ್ತಗಾಗೋವರೆಗೆ 1-2 ನಿಮಿಷ ಅದನ್ನು ಫ್ರೈ ಮಾಡಿಕೊಳ್ಬೇಕು. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಫ್ರೈ ಆಗ್ತದೆ. ಅದು ಇಲ್ಲದಿದ್ದರೆ 1-2 ನಿಮಿಷ ಜಾಸ್ತಿ ಬೇಕಾಗ್ತದೆ. ಇದು ನೋಡಿ, ಈಗ ಆಲ್ಮೋಸ್ಟ್ ಇದು ರೆಡಿ ಆಗ್ತಾ ಬಂತು. ಇದು ಕೂಡ ಬೆಂದು ರೆಡಿಯಾಗಿದೆ. ಇದನ್ನು ಈಗ ಒಂದು ತೂತಿರುವ ಪಾತ್ರಕ್ಕೆ ಹಾಕ್ಕೊಂಡು ಮೇಲಿಂದ ನೀರು ಹಾಕಿ ಅದನ್ನು ತಣ್ಣಗೆ ಮಾಡಿ ನೋಡಿ. ಇದೀಗ ಬೆಂದು ರೆಡಿಯಾಗಿದೆ. ರೆಡಿ ಇರುವಂಥ ಒಗ್ಗರಣೆಗೆ ಬೇಯಿಸಿದಂತಹ ಶಾವಿಗೆಯನ್ನು ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ನಾನು ಇದಕ್ಕೆ ಮೊದಲಿಗೆ ಏನು ಖಾರ ಏನು ಹಾಕ್ತಿಲ್ಲ, ನಂತರ ಅದಕ್ಕೆ ಪುನಃ ಖಾರವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಮೊದಲಿಗೆ ಅದನ್ನು ಚೆನ್ನಾಗಿ ಸಪ್ಪೆಯಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಇದಕ್ಕೀಗ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ಹಾಕಿಕೊಳ್ತಾ ಇದ್ದೇನೆ. ಕಾಯಿ ತುರಿ ಹಾಕಿದರೆ ಒಳ್ಳೆ ರುಚಿ ಆಗ್ತದೆ. ನಂತರ ಇದನ್ನು ಒಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ಮಿಕ್ಸ್ ಮಾಡಿಕೊಂಡ ನಂತರ ಸಪ್ಪೆ ಶಾವಿಗೆಯನ್ನು ತೆಗೆದಿಟ್ಟು ಅದಕ್ಕೆ ನಂತರ ಉಳಿದ ಮಸಾಲೆಯನ್ನು ಹಾಕ್ಕೊಳ್ಳುವ. ಈಗ ಇದನ್ನು 1-2 ನಿಮಿಷ, ಜಾಸ್ತಿ ಮಗಸ್ಲಿಕ್ಕೆ ಹೋಗಬೇಡಿ, ಅದು ತೀರಾ ಹುಡಿ ಹುಡಿ ಆಗ್ತದೆ. ಅದು ತುಂಬ ಸಾಫ್ಟ್ ಆಗಿರ್ತದೆ. ರವೆ ಶಾವಿಗೆ ಅಷ್ಟು ಗಟ್ಟಿಯಾಗಿ ಇರುವುದಿಲ್ಲ ಅದು. ಮೇಲಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ನಮ್ಮ ರುಚಿಯಾದ ಅಕ್ಕಿ ಶಾವಿಗೆ ರೆಡಿ ಆಯಿತು. ಇದನ್ನು ಈಗ ಒಮ್ಮೆ ಮೇಲಿಂದ ಸಾಫ್ಟಾಗಿ ಮಿಕ್ಸ್ ಮಾಡಿಕೊಂಡು ಚಪ್ಪೆಯನ್ನು ತೆಗೆದಿಟ್ಕೊಳ್ತೇನೆ. ಆಮೇಲೆ ಅದಕ್ಕೆ ಸ್ವಲ್ಪ ಮೆಣಸಿನ ಹುಡಿ, ಅರಿಶಿನ ಹುಡಿ, ಅಥವಾ ನಿಮಗೆ ಯಾವುದು ಗರಂ ಮಸಾಲೆ ಎಂತಾದರೂ ಬೇಕು ಅಂತಾದರೆ ಅದನ್ನು ಹಾಕಿಕೊಳ್ಬೋದು. ಕೆಲವರಿಗೆ ಖಾರ ಇಷ್ಟ ಆಗ್ತದೆ, ಕೆಲವರಿಗೆ ಹಾಗೆ ಚಪ್ಪೆ ಆಗಿದರೆ ಇಷ್ಟ ಆಗ್ತದೆ. ಹಾಗಾಗಿ 2 ವೆರೈಟಿಯಲ್ಲಿ ಕೂಡ ಮಾಡಿಕೊಳ್ತಾ ಇದ್ದೇನೆ. ಇದಕ್ಕೀಗ 2 ಟೀ ಸ್ಪೂನಷ್ಟು ವಾಂಗಿಬಾತ್ ಮಿಕ್ಸನ್ನು ಸೇರಿಸ್ಕೊಂಡು, ನಿಮಗೆ ಯಾವುದೇ ಮಸಾಲೆ ಸೇರಿಸ್ಕೊಳ್ಬೋದು. ನೀವು ಪಲಾವ್ ಮಿಕ್ಸ್ ಬೇಕಾದರೆ ಹಾಕ್ಕೊಳ್ಬೋದು, ಅಥವಾ ಬಿಸಿಬೇಳೆ ಬಾತ್ ಮಿಕ್ಸ್ ಬೇಕಾದರೂ ಹಾಕ್ಕೊಳ್ಬೋದು. ನಾನಿವತ್ತು ವಾಂಗಿಬಾತ್ ಹಾಕಿ ವಾಂಗಿಬಾತ್ ಮಾಡ್ತಾಯಿದ್ದೇನೆ. ಅದನ್ನು ಟೊಮೆಟೊ ವಾಂಗಿಬಾತ್ ಮಾಡ್ತಾಯಿದ್ದೇನೆ. ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಮಾಡಿ ನಿಮಗೆ ಬೇಕು ಅಂತಾದರೆ ಸ್ವಲ್ಪ ಮೆಣಸಿನ ಹುಡಿ, ಹಾಗೆಯೇ ಜೀರಿಗೆ ಹುಡಿ, ಅರಶಿನ ಹುಡಿ ಎಲ್ಲವನ್ನು ಕೂಡ ಹಾಕ್ಕೊಳ್ಬೋದು. ಒಳ್ಳೆ ಕಲರ್ ಬರ್ತದೆ ಅದು. ಈಗ ನಮ್ಮ ರುಚಿಯಾದ ಶಾವಿಗೆ ರೆಡಿ ಆಯಿತು. 2 ಥರದಲ್ಲಿ, ಖಾರ ಆಗಿ ಹಾಗೂ ಚಪ್ಪೆಯಾಗಿ. ನಿಮಗೆ ಯಾವುದು ಇಷ್ಟ ಆಗ್ತದೆ ಅದನ್ನು ಮಾಡಿಕೊಂಡು ತಿನ್ಬೋದು. ಚಪ್ಪೆ ಬೇಕು ಅಂತಂದರೆ ಫುಲ್ ಚಪ್ಪೆಯಾಗಿ ಮಾಡಿಕೊಳ್ಬೋದು, ಖಾರ ಬೇಕು ಅಂತಾದರೆ ಫುಲ್ಲಾಗಿ ಖಾರವಾಗಿ ಮಾಡಿಕೊಳ್ಬೋದು. ನೀವೊಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಮಾಡಲಿಕ್ಕೆ ಕೂಡ ತುಂಬ ಹೊತ್ತು ಬೇಡ, ತುಂಬ ಕಷ್ಟ ಕೂಡ ಇಲ್ಲ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಅದನ್ನೊಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇದೇ ಥರ ಈಸಿ ರೆಸಿಪಿಯೊಂದಿಗೆ, ಇನ್ನೊಂದು ಹೆಲ್ದಿ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ.
ಧನ್ಯವಾದಗಳು.